ಬಹಳ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಒಂದು ವ್ಯಕ್ತಿ ಬಗ್ಗೆ ಹೇಳ್ತೀನಿ ಇವತ್ತು ನಾನು ನಿಮಗೆ ಓಪನ್ ಆಗಿ. ಅವರಾಗ ಅವರೇ ಹುಡ್ಕೊಂಡು ಬರ್ತಾಯಿದ್ರು ನನ್ನ ಹತ್ರ. ಒಬ್ಬರು ಬಂದರು ಒಂದು ಸಲ ನನ್ನ ಹತ್ರ, ಸೆಲ್ವರಾಜ್ ಅಂತ ಅವ್ರ ಹೆಸರು. ಏನು ಕೇಳಿದ್ರಪ್ಪ ಅಂದರೆ, ನನ್ನ ಹೆಂಡತಿ ಬಗ್ಗೆ ಹೇಳಿ ಗುರುಗಳೇ ಅಂತ ಕೇಳಿದ್ರು. ನೋಡಿ, ನಿಮ್ಮ ಹೆಂಡತಿ ಇವಾಗ ಸತ್ತು 4-5 ತಿಂಗಳಾಗೋಗಿದೆ, ಈ ಥರ ಇದೆ ವಿಚಾರ ಅಂತ ಹೇಳಿದೆ. ಫುಲ್ ಶಾಕ್ ಆಗಿಬಿಟ್ರು ಅವರು, ಫುಲ್ ಸರೆಂಡರ್ ಆಗಿಬಿಟ್ರು ನಂಗೆ ಅವರು. ಒಬ್ಬರ ಹತ್ರ ಕರ್ಕೊಂಡು ಹೋಗ್ತೀನಿ, ಹೋಗೋಣ, ನೀವು ಯಾವತ್ತು ಫ್ರೀ ಆಗ್ತೀರಾ? ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾಯಿದ್ದಾರೆ ಮೇಡಮ್, ಅಮ್ಮ ಬರ್ತಾಯಿದ್ದಾರೆ. ಆಮೇಲೆ ನೋಡಿದ್ರೆ ಬಂದರು ಅವರು, ನೋಡಿದ್ರೆ ಅವರೇ ಜಯಲಲಿತಾ ಅವರೇ ಬಂದರು, CM. ಅವ್ರು ಹೇಳಿದ್ರು, ನೋಡಿ 15 ಜನರ ಹೆಸರಿದೆ, ಯಾರ್ಯಾರು ನನಗೆ ಫೇವರ್ ಆಗಿರ್ತಾರೆ ಅದನ್ನ ಆರಿಸ್ಕೊಟ್ಟು. 5 ಜನ ಉತ್ತಮರು, ಅದರಲ್ಲೂ 4 ಜನ ತುಂಬ 100%, ಒಬ್ಬನು ಮಾತ್ರ ಇದು ಅಂತ ಕೊಟ್ಟ ತಕ್ಷಣ ಫುಲ್ ಸ್ಮೈಲ್ ಮಾಡಿದ್ರು ಅವರು. ಈ ಕೆಲವು ಪ್ರಯೋಗಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಲ್ಲ, ಅದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಬಹಳ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಒಂದು ವ್ಯಕ್ತಿ ಬಗ್ಗೆ ಹೇಳ್ತೀನಿ ಇವತ್ತು ನಾನು ನಿಮಗೆ ಓಪನ್ ಆಗಿ. ನಾನು ಒಂದು 2013 ಒಂದು ಕಡೆ ಇದ್ದೆ. ಅಂದರೆ ಒಂದು ಇಲ್ಲೇ ಬೆಂಗಳೂರಲ್ಲಿ ಒಂದು ಕಡೆ ಒಂದು ಆಫೀಸ್ ಮಾಡ್ಕೊಂಡಿದ್ದೆ. ಅಲ್ಲಿ ಯಕ್ಷಿಣಿ ಸಿದ್ಧಿ ಇರೋದ್ರಿಂದ ನನಗೇನು ಅಂದರೆ, ನಾನೆಲ್ಲ ಹಿಂಗೆ ಅಡ್ವರ್ಟೈಸ್ ಮಾಡೋದು, ಕರೆಸೋದು ಅದೆಲ್ಲ ಇಲ್ಲ. ಅವರಾಗ ಅವರೇ ಹುಡ್ಕೊಂಡು ಬರ್ತಾಯಿದ್ರು ನನ್ನ ಹತ್ರ. ಒಂದಷ್ಟು ಜನಕ್ಕೆ ಬಂದು ಜನಗಳಿಗೆ ಮಾತ್ರ ನಾನು ಕೆಲವನ್ನೆಲ್ಲ ಹೇಳ್ತಾ ಇದ್ದೆ. ಹಂಗೆ ಹೇಳ್ತಾ ಇರಬೇಕಾದ್ರೆ ಒಬ್ಬರು ಬಂದರು ಒಂದು ಸಲ ನನ್ನ ಹತ್ರ, ಸೆಲ್ವರಾಜ್ ಅಂತ ಅವ್ರ ಹೆಸರು. ಆ್ಯಕ್ಚುಲಿ ಪೊಲಿಟಿಷಿಯನ್ ಅವರು, ಸೆಲ್ವರಾಜು. ಅವ್ರ ಮನೆ ಇಲ್ಲೇ ಇಂದಿರಾನಗರಲ್ಲಿದೆ, ದೊಡ್ಡ ಮನೆ ಅದು. ಅಂದರೆ ಸುಮಾರು ದೊಡ್ಡದಿದೆ ಅದು ಮನೆ, ಅರಮನೆ ಕಟ್ದಂಗೆ ಕಟ್ಟಿದ್ದಾರೆ ಅವರು, ಸೆಲ್ವರಾಜು. ಆ ಸೆಲ್ವರಾಜು ನನ್ನ ಹತ್ರ ಬಂದರು, ಯಾವುದೋ ಒಂದು ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಗುರುಗಳೇ, ಕೇಳ್ಬೇಕು ನಿಮ್ಮ ಹತ್ರ ಅಂತ ಹೇಳ್ಬಿಟ್ಟು ಬಂದರು. ನಾನು ಅದನ್ನೆಲ್ಲ ಹೇಳಿದೆ ಅವರಿಗೆ. ಅಂದರೆ ಅವ್ರದ್ದು ಒಂದು ವಿಚಿತ್ರವಾದ ಕೇಸ್ ಆಗಿತ್ತು ಅವ್ರದ್ದು. ಆ ಕೇಸ್ ಬಗ್ಗೆ ಮತ್ತು ಅವ್ರ ಹೆಂಡತಿ ಬಗ್ಗೆ, ಇಬ್ಬರ ಬಗ್ಗೆನೂ ಕೇಳೋಕ್ಕೆ ಅಂತ ಬಂದಿದ್ರು. 2 100% ಕರೆಕ್ಟಾಗಿ ಹೋಯ್ತು. ನಿಮ್ಗೆ ಸ್ವಲ್ಪ ಶಾರ್ಟಾಗಿ ಹೇಳ್ಬಿಡ್ತೀನಿ ಇದು ನಾನು. ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದ್ರು ಅವರು. ಏನು ಕೇಳಿದ್ರಪ್ಪ ಅಂದರೆ, ನನ್ನ ಹೆಂಡತಿ ಬಗ್ಗೆ ಹೇಳಿ ಗುರುಗಳೇ ಅಂತ ಕೇಳಿದ್ರು. ನನ್ನ ಹೆಂಡತಿ ಬಗ್ಗೆ, ಇವಾಗ ಏನು ಮಾಡ್ತಾ ಇದ್ದಾಳೆ ಅವಳು, ಅದ್ರ ಬಗ್ಗೆ ಹೇಳಿ. ನನಗೇನು ಅನ್ನಿಸ್ತು, ಸ್ಟಾರ್ಟಿಂಗಲ್ಲಿ ಏನು ಅನ್ನಿಸ್ತು ಅಂದರೆ, ಟೆಸ್ಟ್ ಮಾಡಕ್ ನಮ್ಗೆ ಇವರು ಸುಮ್ಮನೆ ಟೈಮ್ ಪಾಸ್ ಮಾಡಕ್ಕೆ ಬಂದಿದ್ದಾರೆ, ಆಯಿತಾ. ನಾವು ಏನು ಇದಕ್ಕೆ ನಾವು ಹೊಟ್ಟೆ ಹಸ್ಕೊಂಡು ಏನು ಕೂತ್ಕೊಂಡಿಲ್ಲ, ಇದಕ್ಕೆ ಅಂತಲೇ ಏನು ಕೂತ್ಕೊಂಡಿರೋದಲ್ಲ, ನಮ್ಮ ವಿದ್ಯೆನ ನಾವು ಕರೆಕ್ಟಾಗಿ ಇದು ಮಾಡಬೇಕು ಅಂಥೇಳಿ ಅದಕ್ಕೆಲ್ಲ ಯಕ್ಷಿಣಿ ಯಾವತ್ತೂ ಅದು ಪರ್ಮಿಷನ್ ಕೊಡೋಲ್ಲ. ಆ ಥರ ಚೇಷ್ಟೆಗೆ ಇಷ್ಟ ಮಾಡೋರಿಗೆಲ್ಲ ಅದು ಆನ್ಸರ್ ಕೊಡೋಲ್ಲ. ನಾನು ಕೇಳಿದಾಗ ಕರೆಕ್ಟಾಗಿ ಆನ್ಸರೇ ಕೊಟ್ಬಿಟ್ಲು ಯಕ್ಷಿಣಿ, ಹಿಂಗೆ ಆಗಿದೆ ಅಂತ ಹೇಳ್ಬಿಟ್ಟು. ನಾನು ಆಯಿತು ಧೈರ್ಯವಾಗಿ, ನಾನೇನು ನಂದೇನಿದೆ, ನಾನು ಹೇಳಿದೆ ಅವ್ರಿಗೆ, ನೋಡಿ ದೇವಿ ಏನು ಹೇಳ್ತಾಳೆ ಅದನ್ನ ನಿಮ್ಗೆ ಕಲ್ಪಿಸೋದು ಅಷ್ಟೇ ನನ್ನ ಕೆಲಸ. ಇವತ್ತಿಗೂ ಅಷ್ಟೇ, ನಾನು ಕೂತಿದ್ದಾಗ ನಾನು ಇಲ್ಲಿ ಏನೂ ಅಲ್ಲ, ಸುಮ್ಮನೆ ನಿಮ್ಮ ಥರನೇ ನಾನು ಕೂತಿದ್ದೀನಿ, ಏನೋ ಒಂದು ಸಿದ್ಧಿ ಆಗಿದೆ, ದೇವಿ ಏನು ಹೇಳ್ತಾಳೆ ಅದನ್ನ ನಿಮ್ಗೆ ಒಪ್ಸೋದು ಅಷ್ಟೇ ಕೆಲಸ. ಇದೇ ಥರನೇ ಅವ್ರಿಗೆ ಹೇಳ್ಬಿಟ್ಟು ನಾನು ಹೇಳಿದೆ, ನೋಡಿ ನಿಮ್ಮ ಹೆಂಡತಿ ಇವಾಗ ಸತ್ತು 4-5 ತಿಂಗಳಾಗೋಗಿದೆ, ನಿಮ್ಮ ಹೆಂಡತಿ ತೀರೋಗಿ, ಆಯಿತಾ. ಅದರಲ್ಲಿ ನಿಮ್ಮ 2ನೇ ಮಗಳು ತುಂಬ ದುಃಖದಲ್ಲಿದ್ದಾರೆ. ನೀವು ನಿಮ್ಮ ಮೊದಲನೇ ಮಗ ಇದನ್ನು ಜಾಸ್ತಿ ತಲೆಗೆ ತೊಗೊಂಡಿಲ್ಲ, ಈ ಥರ ಇದೆ ವಿಚಾರ ಅಂತ ಹೇಳಿದೆ. ಫುಲ್ ಶಾಕ್ ಆಗಿಬಿಟ್ರು ಅವರು, ಫುಲ್ ಸರೆಂಡರ್ ಆಗಿಬಿಟ್ರು ನಂಗೆ ಅವರು, ಸೆಲ್ವರಾಜ್ ಅವರು. ನೀವ್ ಹೇಳಿದ್ರಿ ಅವ್ರಿಗೆ? ನಾನು ಹೇಳಿದ ತಕ್ಷಣ ಸರೆಂಡರ್ ಆಗಿಬಿಟ್ರು. ಅವ್ರು ಏನು ಕೇಳಲೇ ಇಲ್ಲ, ಅವ್ರು ಅಷ್ಟೇ ಕೇಳಿದ್ದು ನನ್ನ ಹೆಂಡತಿ ಬಗ್ಗೆ ಹೇಳಿ ಅಂತ. ಅವ್ರ ಹೆಂಡತಿ ಸತ್ತು 4-5 ತಿಂಗಳಾಗಿದೆ, ನಿಮ್ಮ ಹೆಂಡತಿ ಸತ್ತು. ಅಂದರೆ 4 ಮುಕ್ಕಾಲು ತಿಂಗಳಾಗಿತ್ತು ಅಪ್ರಾಕ್ಸಿಮೇಟ್, ಹೇಳ್ಬೇಕಲ್ಲ ಸುಮ್ಮನೆ 4-5 ತಿಂಗಳಾಗಿದೆ ಅಂತ ಆ ಥರ ಹೇಳಿದೆ ನಾನು, ಆಯಿತಾ. ಹೇಳಿಬಿಟ್ಟು, ಇದರಲ್ಲಿ ನಿಮ್ಮ 2ನೇ ಮಗಳು ತುಂಬ ಡಿಪ್ರೆಷನಲ್ಲಿದ್ದಾಳೆ ಅವಳು, ನಿಮ್ಮ ಮಗ ನೀವು ಏನು ಇದಿಲ್ಲ, ಅಷ್ಟೊಂದು ಇದಿಲ್ಲ ಅಂತ ಹೇಳಿದೆ. ಫುಲ್ ಶಾಕ್ ಆಗೋದು ಅವರು. ಅದಾಯಿತು. ಇನ್ನೊಂದು ಪ್ರಶ್ನೆ ಬಂದುಬಿಟ್ಟು, ಅವ್ರದ್ದು ಯಾವುದೋ ಒಂದು ದೊಡ್ಡ ಫೈನಾನ್ಷಿಯಲ್ ವಿಷಯ ಕೇಳಿದ್ರು ಅವರು. ಅದು ಏನಾಗುತ್ತೆ ಮುಂದಕ್ಕೆ ಅಂತ ಅವ್ರಿಗೆ ಕನ್ಫರ್ಮ್ ಆಗಿ ಗೊತ್ತಿತ್ತು, ಹಿಂಗೆ ಆಗುತ್ತೆ ಅದು ಅಂತ. ಅದನ್ನು ನಾನು ಅವ್ರಿಗೆ ಹೇಳಿದ ತಕ್ಷಣ ಅವರು ಮತ್ತೆ ಅದಕ್ಕೆ ಫುಲ್ ಶಾಕ್ ಆಗಿ ಹೋಗಿ ಅವರು ಮತ್ತೆ ಅವ್ರು ಏನು ಮಾಡಿದ್ರು ಅಂದರೆ, ಒಬ್ಬ ರಿಲೇಷನ್ನ ಕರ್ಕೊಂಬಂದರು ನನ್ನ ಹತ್ರ. ಯಾವುದೋ ಒಂದು ದೊಡ್ಡ ಸಮಸ್ಯೆ ಇದೆ ಸ್ವಾಮಿ, ಅವ್ರದ್ದು ತಾಂತ್ರಿಕ ಆಗಿತ್ತು ಅವರಿಗೆ, ಅದನ್ನು ಕ್ಲಿಯರ್ ಮಾಡಿಕೊಡಿ ಅಂತ. ನಾನೇನು ಮಾಡಿದೆ, ಅವ್ರನ್ನ ಕರ್ಕೊಂಡೋಗಿ ತಮಿಳ್ನಾಡು ಕರ್ಕೊಂಡೋಗಿ 3 ದಿನ ಅವ್ರ ಜೊತೆನೇ ಇದ್ದು ಫುಲ್ ರಿಲೀಫ್ ಮಾಡಿಕೊಟ್ಬಿಟ್ಟೆ ಅವರಿಗೆ. ಅಂದ್ರೆ ಅದು ತಮಿಳ್ನಾಡಲ್ಲಿ. ಮತ್ತು ಅವರು ಫುಲ್ ಖುಷಿಯಾಗ್ಬಿಟ್ರು. ಅಲ್ಲಿಂದ ನನ್ನ ಕ್ಲೈಂಟ್ ಆದರು ಅವರು. ಒಂದು ದಿವಸ ಏನು ಮಾಡಿದ್ರು, ನಮ್ಮ ತಮಿಳ್ ಸುಂದರಮ್ ಅಂತ ಒಬ್ರು ಇದ್ದಾರೆ ತಮಿಳ್ನಾಡಲ್ಲಿ. ಅವ್ರನ್ನ ಕನ್ನಡನೇ ಬರಲ್ಲ ಅವ್ರಿಗೆ, ಪೂರ್ತಿಯಾಗಿ ಕನ್ನಡ ಬರಲ್ಲ ಅವ್ರಿಗೆ, ತಮಿಳಲ್ಲಿ ಮಾತಾಡಬೇಕು. ನನಗೆ ಕನ್ನಡ, ತಮಿಳು, ತೆಲುಗು, ಹಿಂದಿ ಎಲ್ಲ ಭಾಷೆನೂ ಬರುತ್ತೆ ನನಗೆ. ನಾನು ಕಲೀಲೇಬೇಕಲ್ಲ, ಯಾಕಂದರೆ ಯಕ್ಷಿಣಿ ಹತ್ರ ಮಾತಾಡ್ಬೇಕಂದ್ರೆ ಎಲ್ಲ ಭಾಷೆಲೂ ಮಾತಾಡ್ತಾಳೆ ಅವಳು, ಕಲಿಬೇಕಾಗತ್ತೆ. ಸೊ ಭಾಷೆ ಬರುತ್ತೆ. ಆವಾಗ ತಮಿಳಲ್ಲೆಲ್ಲ ಮಾತಾಡಿದೆ ನಾನು ಅವ್ರ ಹತ್ರ. ಮತ್ತು ಕೆಲವನ್ನೆಲ್ಲ ಅವ್ರಿಗೆ ಹೇಳಿದಾಗ ಅವ್ರು ಹೇಳಿದ್ರು, ನೋಡಿ ನನ್ನ ವಿಚಾರ ಜಾಸ್ತಿ ಇಲ್ಲ, ಒಬ್ಬರ ಹತ್ರ ಕರ್ಕೊಂಡು ಹೋಗ್ತೀನಿ, ಸ್ವಲ್ಪ ದೊಡ್ಡ VIP ಅವರು, VVIP, ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಫಸ್ಟು ನಾನು ಅವ್ರ ಹತ್ರ ಎಲ್ಲ ನಾನು ಮಾತಾಡಿದ್ದೀನಿ ಆಲ್ರೆಡಿ, ನಿಮ್ಮ ವಿಷಯ ಎಲ್ಲ ನಮ್ಮ ಸೆಲ್ವರಾಜ್ ಹೇಳಿದ ತಕ್ಷಣ ಅವ್ರ ಹತ್ರ ಎಲ್ಲ ಮಾತಾಡಿದೆ ನಾನು. ಅವರು ಆಯ್ತಾಯಿತು, ತುಂಬ ಇಂಪಾರ್ಟೆಂಟ್ ಇದೆ ನನಗೆ,
ನೀವು ಕರ್ಕೊಂಬನ್ನಿ ಅಂತ ಹೇಳಿದ್ರು ಅವರು. ಹೋಗೋಣ, ನೀವು ಯಾವತ್ತು ಫ್ರೀ ಆಗ್ತೀರಾ? ನಾನು ಹೌದಾ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಒಂದು ವಾರ ಟೈಮ್ ತೊಗೊಂಡೆ. ಆಮೇಲೆ ಫ್ರೀ ಆದೆ. ಫಾರ್ಚುನರ್ ಕಾರ್ ತೊಗೊಂಬಂದಿದ್ರು ಅವರು ತಮಿಳ್ನಾಡಿಗೆ ಹೋಗೋಕ್ಕೆ. ನಾನು ಎಲ್ಲ ರೆಡಿಯಾಗಿ ಮಧ್ಯಾಹ್ನ ಊಟ ಮಾಡಿಕೊಂಡು ಆ ದೇವಿಗೆಲ್ಲ ನಮಸ್ಕಾರ ಮಾಡಿ ಒಂದು ಚಿಕ್ಕದೊಂದು ದೀಪ, ಒಂದು ಬತ್ತಿ, ಒಂದು ಚೂರು ಎಣ್ಣೆ, ಒಂದು ಬೆಂಕಿಪಟ್ಟಣ ಇಷ್ಟು ತೊಗೊಂಡೆ. ಕವಡೆ ತೊಗೊಂಡೆ. ಆಯಿತಾ. ಮಾಮೂಲಿ ನಂದು ಜುಬ್ಬಾ ಪೈಜಾಮ, ವೈಟ್ ಜುಬ್ಬಾ ವೈಟ್ ಪೈಜಾಮ ಆಗ್ತಾಯಿದ್ದೆ ಮುಂಚೆ. ಇವಾಗಲಾದ್ರೂ ಸ್ವಲ್ಪ ಕಲರ್ ಆಗ್ತಾಯಿದ್ದೀನಿ. ಮುಂಚೆ ಅದಿತ್ತು ನಂದು. ಸೊ ಈ ಡ್ರೆಸ್ಸು, ಒಂದು ಬ್ಯಾಗು, ಮಾಮೂಲಿ ಬ್ಯಾಗ್, ಒಂದು ಬಟ್ಟೆ ಬ್ಯಾಗು ಹಾಕ್ಕೊಂಡು ಹೊರಟೆ ನಾನು. ಹೋದೆ ಚೆನ್ನೈಗೆ ಹೋದೆ. ಚೆನ್ನೈಗೆ ಹೋಗ್ಬಿಟ್ಟು ಅಲ್ಲಿ ಚೆನ್ನೈ ಹತ್ರ ಒಂದು ಚಿಕ್ಕದ ಹಳ್ಳಿ ಅದು, ಅಲ್ಲಿ ಕರ್ಕೊಂಡೋದ್ರು ನನ್ನ. ಕರ್ಕೊಂಡೋಗಿ ರಾತ್ರಿ ಸುಮಾರು ಒಂದು 8 ಗಂಟೆ ಆಗಿತ್ತು ರೀಚ್ ಆಗೋ ಅಷ್ಟರಲ್ಲಿ. ಆಯಿತಾ. ಮತ್ತು 8 ಗಂಟೆ ಆಗಿತ್ತು. ಹೋದ ತಕ್ಷಣ ಸ್ವಲ್ಪ ಅಲ್ಲಿ ಲೈಟಾಗಿ ಏನೋ ಒಂದು ಫುಡ್ ಕೊಟ್ಟರು, ಮತ್ತು ಒಂದು ಕಾಫಿ ಗಿಫಿ ಕೊಟ್ಟರು. ಎಲ್ಲ ಕುಡಿದೆ ನಾನು. ಎಲ್ಲ ಆಯಿತು. ಒಳಗಡೆ ಕೂತ್ಕೊಳ್ಳಿ ಅಂತ ಕರ್ಕೊಂಡೋಗಿ ಕೂರಿಸಿದ್ರು. ಒಳ್ಳೆ ಎ ಸಿ ಗಿಸಿ. ಅವಾಗೆಲ್ಲ ಏನೂ ಗೊತ್ತಿರಲಿಲ್ಲ ನನಗೆ. ಎ ಸಿ ರೂಮೆಲ್ಲ ಹಿಂಗಿರುತ್ತಾ ಹಂಗಿರುತ್ತಾ ಏನೂ ಗೊತ್ತಿರಲಿಲ್ಲ. ಒಂಥರ ಇದ್ದಿದ್ದಂಗಿತ್ತು, ತುಂಬ ರಾಯಲ್ ಆಗಿತ್ತು. ಅಲ್ಲಿ ಕೂರಿಸಿದ್ರು. ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾ ಇದ್ದಾರೆ ಮೇಡಮ್, ಅಮ್ಮ ಬರ್ತಾ ಇದ್ದಾರೆ. ಅಮ್ಮ ಅಂದ ತಕ್ಷಣ ನಂಗೆ ಡೌಟ್ ಬಂತು, ಜಯಲಲಿತಾ ಅವರ ಇವರು ಅಂತ. ಆಮೇಲೆ ನೋಡಿದ್ರೆ ಬಂದರು ಅವರು. ನೋಡಿದ್ರೆ ಅವರೇ ಜಯಲಲಿತಾ ಅವರೇ ಬಂದರು, CM ಬಂದರು. ನಾನು ಹೆಂಗಾಗೋಯ್ತು ನನಗೆ ಅಂದರೆ, ಎಲ್ಲಿದು ಪ್ಲೇಸ್ ಇದು? ಚೆನ್ನೈ ಹತ್ರ ಒಂದು ಆ ಜಾಗ ಎಲ್ಲ ಆ್ಯಕ್ಚುಲಿ ಕೆಲವೆಲ್ಲ ಹೇಳಂಗಿಲ್ಲ ನಾನು. ಬಟ್ ನೀವು ಜಯಲಲಿತಾನ ಹ್ಮ್. ಜಯಲಲಿತಾ ಅವ್ರನ್ನ ಮೀಟ್ ಮಾಡಿದ್ದು ಅದೇ ಭದ್ರ ಫಸ್ಟ್ ಟೈಮ್ ನನಗೆ. ಅಷ್ಟೊಂದು ದೊಡ್ಡ ಇದು ನನಗೆ ಗೊತ್ತಿರಲಿಲ್ಲ ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸಾರಿ, ಅವ್ರು ಬಂದಿದ್ದಂತ ಹೇಳಿ. ಹಾಂ, ಓಕೆ. ಬಂದರು ಅವರು. ಹೆಂಗಿತ್ತು ಗೊತ್ತಾ ಅವ್ರು ಬಂದಿದ್ದು ಒಂದು ಇದು ಹೆಂಗಿತ್ತು ಅಂದರೆ, ಯಾವುದೋ ಒಂದು ದೊಡ್ಡ ಆನೆನೋ ಸಿಂಹನೋ ಒಳಗಡೆ ಆ ಥರ ಬರೋ ಥರ ಇತ್ತು. ಏನು ಗಾಂಭೀರ್ಯ ಅದು ಸರ್. ಆ ಹೆಣ್ಣು ಮಕ್ಕಳಲ್ಲಿ ಆ ಗಾಂಭೀರ್ಯ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೋ ಇವತ್ತಿಗೂ ನನಗೆ. ಎಷ್ಟೋ ಜನ ರಾಜಕಾರಣಿಗಳು ಬಂದಿದ್ದಾರೆ. ಮೊನ್ನೆ ಎಲ್ಲ ಸುಮಾರು ಜನ ಎಲ್ಲ ಬಂದಿದ್ದಾರೆ, ನಮ್ಮ ಬೇರೆ ಬೇರೆ ಪಕ್ಷಗಳಿಂದ. ಇಲ್ಲೇ ಕರ್ನಾಟಕದವರೇ ಬಂದಿದ್ದಾರೆ. ಅವ್ರೇನಂದ್ರೆ ಆ ಥರ ಜಯಲಲಿತಾ ಒಂದು ಪೋಸ್ ಕೊಡ್ತಾರೆ ಅಷ್ಟೇ. ಅದು ಆ ಒಂದು ಗಾಂಭೀರ್ಯ, ಆ ಒಂದು ಇದು ಯಾರಿಗೂ ಬರಲ್ಲ. ಅದು ನಂಬರ್ 1 ಅದು. ಅಂದರೆ ಅದು ಒಂಥರ ಹೆಂಗಂದರೆ, ರಾಜಮಾತೆ ಇರ್ತಾರಲ್ಲ, ಮಹಾರಾಜರ ಹೆಂಡತಿ, ಮಹಾರಾಜರ ತಾಯಿ ಇರ್ತಾರಲ್ಲ, ಆ ಥರ ಒಂದು ಗಾಂಭೀರ್ಯ ಅದು. ಬಂದರು. ನಾನಂತೂ ಫುಲ್ಲು ನನಗೆ ಖುಷಿಯಾಗ್ಬಿಡ್ತು, ರೋಮಾಂಚನ ಆಗ್ಬಿಡ್ತು ಅವ್ರು ನೋಡಿದ ತಕ್ಷಣ. ಎಷ್ಟು ಜನ ಕ್ಲೈಂಟ್ನ ನೋಡಿದ್ದೀನಿ ನಾನು. ಅವ್ರು ನೋಡಿದ್ಮೇಲೆ ಅವ್ರದ್ದು ಒಂಥರ ನನಗೆ ಫುಲ್ಲು ನಾನು ಒಂಥರ ಆಗೋದೆ ಸ್ವಲ್ಪ. ಆಮೇಲೆ ಬಂದು ಕೂತ್ಕೊಂಡ್ರು. ಬಂದ ತಕ್ಷಣ ನಾನು ನಿಂತ್ಕೊಂಡೆ. ಅಯ್ಯೋ ಕೂತ್ಕೊಳ್ಳಿ ಅಂತ ಹೇಳಿದ್ರು ಅವರು. ಎಷ್ಟು ನನಗೆ ಕನ್ನಡದಲ್ಲಿ ಮಾತಾಡಿದ್ರಲ್ಲ, ಭಾರಿ ಖುಷಿಯಾಗೋಯ್ತು. ಅಯ್ಯೋ ನಮ್ಮವರೇ ಇವರು ಅಂತ ಹೇಳ್ಬಿಟ್ಟು ನಾನು ಕನ್ನಡದಲ್ಲಿ ಮಾತಾಡಿದ್ರು ನನ್ನ ಹತ್ರ. ಕೂತ್ಕೊಳ್ಳಿ ಅಂದರು. ನಾನು ಆಮೇಲೆ ಸರಿ ಕೂತ್ಕೊಂಡೆ. ಅವರು ಕೂತ್ಕೊಂಡ್ರು. ಪೂರ್ತಿ ಕನ್ನಡದಲ್ಲೇ ಸ್ಪೀಚ್ ನನ್ನ ಹತ್ರ ಅವರು. ಆಯಿತಾ. ಎಷ್ಟು ಒಂದು 10 ರಿಂದ 12 ನಿಮಿಷ ಅವ್ರು ನನ್ನ ಜೊತೆ ಇರ್ಬೋದು ಮಾತಾಡೋಕ್ಕೆ. ಇಲ್ಲ ಜಾಸ್ತಿ ಅಂದರೆ ಒಂದು 15 ನಿಮಿಷ ಇಟ್ಕೊಳ್ಳಿ. 15 ನಿಮಿಷನೇ ಲಾಸ್ಟ್. ಆದಮೇಲೆ ಇರಲಿಲ್ಲ ಅವರು. ಅವ್ರದ್ದು ತುಂಬ ಇದಿತ್ತು, ಅವ್ರು ತುಂಬ ಬ್ಯುಸಿ ಇದ್ದರು. ಆಮೇಲೆ ಆ ರೂಮಲ್ಲಿ ಯಾರೂ ಇಲ್ಲ, ಫುಲ್ ಖಾಲಿ. ದೊಡ್ಡ ಹಾಲು. ಅಲ್ಲಿ ನಾನು ಅವ್ರು ಇಬ್ಬರೇ 1 to 1. ಮಧ್ಯದಲ್ಲಿ ಒಂದು ಟೇಬಲ್ ಇದೆ. ನಾನು ತಂದಿರೋಂಥ ದೀಪ ಇಟ್ಟೆ, ಎಣ್ಣೆ ಹಾಕಿದೆ, ಬತ್ತಿ ಹಾಕಿದೆ, ದೀಪ ಹಚ್ಕೊಂಡೆ, ಕವಡೆಗಳನ್ನೆಲ್ಲ ದೇವಿನ ಪ್ರಾರ್ಥನೆ ಮಾಡಿ ಮುಂದೆ ಇಟ್ಕೊಂಡೆ. ಅಮ್ಮ ಏನಮ್ಮ ಅಂತ ಹೇಳಿದೆ. ಅವ್ರು ಹೇಳಿದ್ರು, ನೋಡಿ 15 ಜನರ ಹೆಸರಿದೆ, 15 ಜನರ ಹೆಸರು. ಅದನ್ನು ನಿಮ್ಗೆ ನಾನು ಕೊಡ್ತೀನಿ. ನನಗೆ ಇದರಲ್ಲಿ ಯಾರ್ಯಾರು ನನಗೆ ಫೇವರ್ ಆಗಿರ್ತಾರೆ ಅದನ್ನ ಆರಿಸ್ಕೊಡಿ, ಟಿಕ್ ಮಾಡಿ ಸಾಕು. ನೀವು ರೈಟು ಲೆಫ್ಟ್ ರಾಂಗು ಮಾಡ್ಕೊಂಡು ಹೋಗಿ ಸಾಕು. ಪೇಪರ್ ಪೆನ್ನು ಕೊಟ್ಟರು, ಅವ್ರ ಹೆಸರೆಲ್ಲ ಕೊಟ್ಟರು. ಇಂಗ್ಲೀಷಲ್ಲಿ ಬರೆದಿತ್ತು ಎಲ್ಲ ಹೆಸರೆಲ್ಲ. ಆಮೇಲೆ ಅದ್ರಲ್ಲಿ ಏನಾಗೋಯ್ತು ಅಂತ ಹೇಳಿದ್ರೆ, ನನಗಿಂತ ಮುಂಚೆ ಸುಮಾರು ಜನಕ್ಕೆಲ್ಲ ಕರೆಸಿದ್ದಾರೆ ಅವರು. ಅಂದರೆ ಒಂದು 3-4 ಜನಕ್ಕೆ ಕರೆಸಿದ್ದಾರೆ. ಅವರು ಪಂಡಿತರೆಲ್ಲ ಇರ್ತಾರಲ್ಲ, ತುಂಬ ಜನ ಇರ್ತಾರೆ. ನಾವೇ ದೊಡ್ಡ ಇದು ಅಂತ ನಾನು ಹೇಳ್ಕೊಳ್ಳಲ್ಲ. ಅವರೆಲ್ಲ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, 14 ಜನಕ್ಕೆ ರೈಟ್ ಮಾರ್ಕ್ ಹಾಕಿ ಒಬ್ಬರಿಗೆ ರಾಂಗ್ ಮಾರ್ಕ್ ಹಾಕ್ಕೊಟ್ಟಿದ್ದಾರೆ. ಆಯಿತಾ. ಮತ್ತು ಅವ್ರಿಗೆ ರಿಯಾಲಿಟಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಅವ್ರಿಗೆ ಗೊತ್ತು. ಆಯಿತಾ. ಅವ್ರಿಗೆ ಮತ್ತೆ ಇನ್ನೊಂದು ವಿಚಾರ ಏನು ಅಂದರೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅವ್ರಿಗೆ ಜ್ಯೋತಿಷ ಬರ್ತಿತ್ತು. ಜಯಲಲಿತಾ ಅವರಿಗೆ ಜ್ಯೋತಿಷ್ ಗ್ರಹಗಳದೆಲ್ಲ ಸ್ಥಿತಿಗಳೇನು ಅನ್ನೋದು ಗೊತ್ತಿತ್ತು ಅವರಿಗೆ. ಆಯಿತಾ. ತುಂಬ ಹತ್ರದಲ್ಲಿ ನೋಡಿದ್ರು, ನನಗೆ ಗೊತ್ತಿದೆ ಅವ್ರ ವಿಚಾರ ಎಲ್ಲ ಏನು ಅಂತ. ಆಯಿತಾ. ಮತ್ತು ನಾನು ಆ ದೀಪ ಇಟ್ಕೊಂಡು ಕವಡೆ ಎಲ್ಲ ಇದು ಮಾಡಿ, ಕವಡೆ ಎಲ್ಲ ಹಾಕಿ ಅವರಿಗೆ ಆ ವ್ಯಕ್ತಿಗಳಲ್ಲಿ ಯಾರ್ಯಾರು ಏನೇನು ಹೆಂಗೆ ಅಂತ ಆರಿಸ್ಕೊಟ್ಟೆ. 5 ಜನ ಉತ್ತಮರು. ಅದರಲ್ಲೂ 4 ಜನ ತುಂಬ 100%. ಒಬ್ಬರು ಮಾತ್ರ ಇದು ಅಂತ ಕೊಟ್ಟ ತಕ್ಷಣ ಫುಲ್ ಸ್ಮೈಲ್ ಮಾಡಿದ್ರು ಅವರು. 100% ಕರೆಕ್ಟ್, ಇದು ನಿಮ್ಮದು ಕರೆಕ್ಟ್ ಇದೆ ಅಂತ ಹೇಳಿದ್ರು ಅವರು. ನನಗೆ ಅದು ಒಂಥರ ಹೆಂಗಾಗೋಯ್ತು ಅಂದರೆ, ದೊಡ್ಡ ಬಹುಮಾನ ಕೊಟ್ಟಂಗೆ ಆಗೋಯ್ತು ನನಗೆ. ಆಯಿತಾ. ಅವ್ರು ಕೊಟ್ಟಿರೋಂಥ ಶಲ್ಯ ನಮ್ಮ ಮನೇಲಿ ಇನ್ನೂ ಇದೆ. ಶಲ್ಯ ಅದೆಲ್ಲ ಕೊಟ್ಟಿದ್ರು ಅವರು. ಅದನ್ನೆಲ್ಲ ನಾನು ಹಂಗೆ ಇಟ್ಟಿದ್ದೀನಿ.
ಸೊ ನೆಕ್ಸ್ಟು ಏನಪ್ಪ ಅಂತ ಹೇಳಿದ್ರೆ ಇನ್ನೊಂದು ಪ್ರಶ್ನೆ ಅವ್ರು ನನ್ನ ಹತ್ರ ಕೇಳಿದ್ರು, ಮುಂದೆ ನನಗೆ ಈ ಒಂದು ಜೀವನದಲ್ಲಿ, ಈ ಒಂದು ರಾಜಕೀಯ ಜೀವನದಲ್ಲಿ ತುಂಬ ನನಗೆ ತುಂಬ ದೊಡ್ಡ ಲೆವೆಲಲ್ಲಿ ನನಗೆ ಯಾರಾದರೂ ತೊಂದರೆ ಮಾಡೋರು ಇದ್ದಾರಾ ಅನ್ನೋದೊಂದು ಪ್ರಶ್ನೆ ಬಂತು. ಅವ್ರ ಕಡೆಯಿಂದ ಕೇಳಿದ್ರು. ಹೌದು ಇದ್ದಾರೆ ಅಂತ ಹೇಳಿದೆ ನಾನು. ಮತ್ತು ಕೆಲವು ಅವ್ರಿಗೆ ವಿಚಾರವನ್ನು ಹೇಳಿದೆ ನಾನು, ಅವ್ರ ಬಗ್ಗೆ ಎಲ್ಲ ಹೇಳಿದೆ, ಅವ್ರು ಹೆಂಗಿದ್ದಾರೆ, ಅವ್ರ ಫಸ್ಟ್ ಲೆಟರ್ ಏನು, ಎಲ್ಲನೂ ಹೇಳಿದೆ ಅವ್ರಿಗೆ ನಾನು. ಅವಾಗ ಅವ್ರಿಗೆ ಎಲ್ಲ ಪ್ರತಿಯೊಂದು ನಾನು ಹೇಳಿದ್ನಲ್ಲ ಎಲ್ಲ ಅವ್ರಿಗೆ ಗೊತ್ತಿದೆ ಅವ್ರಿಗೊಂಥರ ಹೆಂಗೆ ಅಂತ ಹೇಳಿದ್ರೆ ಒಂದು ಸೆಕೆಂಡ್ ಒಪಿನಿಯನ್ ತೊಗೊಂಡು ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ, ಅವರು ಹುಷಾರಾಗಿರೋಣ ಅಂತ. ಅದರಿಂದ ಅವ್ರಿಗೆ ಏನು ಬೆನಿಫಿಟ್ ಆಯಿತು ಅಂದರೆ, ನನ್ನ ಮೀಟ್ ಮಾಡಿದ್ದಕ್ಕೆ ಇನ್ನೂ ಒಂದಷ್ಟು ದಿನ ಅವರು ಇದೆಲ್ಲದರಿಂದ ಸ್ವಲ್ಪ ಹೊರಗಡೆ ಇದ್ದರು. ಅದು ಸಿಕ್ಕಾಕೊಳ್ದೇನೆ ತುಂಬ ಹೊರಗಡೆಯಿಂದ ಆಟ ಆಡ್ತಾಯಿದ್ರು. ಸೇಫ್ ಗೇಮ್ ಅಂತಾರಲ್ಲ, ಆ ಥರ ಸೇಫ್ ಗೇಮಲ್ಲಿದ್ದರು ಅವರು. ಒಂದಷ್ಟು ಆಡಳಿತ ಮಾಡಿಕೊಂಡು ಕೊನೆ ಮೂಮೆಂಟಲ್ಲಿ ಸಿಕ್ಕಾಕೊಂಡ್ರು ಅವರು. ಅಂದರೆ ಅವ್ರ ಕೈಲಿ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ, ಮತ್ತು ಏಜು ಆಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಅವರು ಇದಾಯಿತು, ಪ್ರಾಬ್ಲಮ್ ಆಯಿತು. ಆಮೇಲೆ ಅವ್ರಿಗೇನಂದರೆ ನಾನು ಹೇಳಿದ್ದೇನಪ್ಪ ಅವ್ರಿಗೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿತ್ತು. 3 ಕಡೆ 3 ಜನ ತಾಂತ್ರಿಕರು 3 ಕಡೆಯಿಂದ ಅವ್ರ ಮೇಲೆ ಪ್ರಯೋಗ ಮಾಡಿಸಿದ್ರು. ಆಯಿತಾ, ಇದೆಲ್ಲ ಯಾರು ಮಾಡಿಸಿದ್ದು ಏನು ಎಲ್ಲ ಹೇಳಿದೆ, ಇದೆಲ್ಲ ವಿಚಾರಗಳು. ಅದೆಲ್ಲ ಕೇಳಿ ಅವ್ರಿಗೆ ಫುಲ್ ಖುಷಿ ಆಯಿತು, ತುಂಬ ಸಂತೋಷ ಆಯಿತು. ಮತ್ತು ನನಗೆ ಒಂದು ತಟ್ಟೆಲಿ ಹಣ್ಣು, ಶಲ್ಲಿ ಅವರೇ ಒದಿಸಿದ್ರು, ನನಗೆ ಹಣ್ಣು ಕೊಟ್ಟರು, ಕ್ಯಾಶ್ ಕೊಟ್ಟರು. ಆಯಿತಾ, ಫುಲ್ ಖುಷಿ ಆಯಿತು. ಅವ್ರ ಕಡೆಯವ್ರು ಯಾರೋ ಬಂದು ಒಂದು ಫೋಟೋ ಕೂಡ ತೊಗೊಂಡ್ರು, ನಂದು ಅವ್ರದ್ದು. ಅವ್ರ ಹತ್ರ ಇದೆ, ನನ್ನ ಹತ್ರ ಇಲ್ಲ ಆ ಫೋಟೋ. ತುಂಬ ಖುಷಿ ಆಯಿತು. ಅದು ತುಂಬ ದೊಡ್ಡ ಒಂದು ಇದು. ಅದಾದಮೇಲೆ ನಾನು ಇಲ್ಲಿ ಕರ್ನಾಟಕದಲ್ಲಿ ಎಷ್ಟೋ ಜನ ನನ್ನ ಹತ್ರ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ, ಮಂತ್ರಿಗಳು ಬಂದಿದ್ದಾರೆ, ಮುಖ್ಯಮಂತ್ರಿ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಆದರೆ ಅದನ್ನೊಂದನ್ನು ನಾವು ಮರೆಯೋಕ್ಕಾಗಲ್ಲ, ನಾವು ಮರೆಯೋಕ್ಕಾಗಲ್ಲ. ಆ ಥರ ಇದೆ ಅದು ಕಾನ್ಸೆಪ್ಟ್. ಇದೇ ತರದ ಇನ್ನೂ ಒಳ್ಳೊಳ್ಳೆ ವಿಚಾರಗಳು ನಿಮ್ಮೊಟ್ಟಿಗೆ ಮಾತಾಡೋದು ಇನ್ನೂ ಸಾಕಷ್ಟಿದೆ. ಅಂಡ್ ಈ ಪಾಡ್ಕಾಸ್ಟ್ ಅಲ್ಲಿ ನಿಧಿ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅಂಡ್ ಎಲ್ಲದಕ್ಕಿಂತ ಜಯಲಲಿತಾ ಅವ್ರನ್ನ ಮೀಟ್ ಮಾಡಿದ್ದು ಆ ಪ್ರಸಂಗ ಚೆನ್ನಾಗಿತ್ತು. ಅಂಡ್ ಥ್ಯಾಂಕ್ ಯು. ನಮಸ್ಕಾರ.